ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಯನ್ನು ಖಂಡಿಸಿ ಕರವೇ ಗಜಸೇನೆ ಬೃಹತ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನಲ್ಲಿ ನಡೆದ ಪ್ರತಿಭಟನೆಯಾಗಿದೆ. ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾದ್ರೆ ನೀವ್ಯಾರು? ಎಂಇಎಸ್ ಕರ್ನಾಟಕದಲ್ಲಿ ಇರಬಾರದು. ಇವತ್ತೇ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ. ಎಂಇಎಸ್ ಮರಾಠಿ ಗೂಂಡಾಗಳಿಗೆ ಇದು ನೇರವಾದ ಎಚ್ಚರಿಕೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಮಾಳು ದುರ್ಗಣ್ಣವರ ಯುವ ಘಟಕ ಅಧ್ಯಕ್ಷರು ಉತ್ತರ ಕರ್ನಾಟಕರವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮರಾಠಿ ಮಾತನಾಡಲು ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಮರಾಠಿ ಯುವಕರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಇಂದು ಬನಹಟ್ಟಿಯ ಮುಖ್ಯ ರಸ್ತೆ ಮೇಲೆ ರಸ್ತೆ ಬಂದ್ ಮಾಡಿ ಎಂಎಂ ಭದ್ರಣ್ಣವರ ಬಂಗಲೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು, ಮಸಿ ಬಳಿಯುವುದು ನಾನು ಹಲವಾರು ವರ್ಷಗಳಿಂದ ನೋಡಿದ್ದೇನೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಅದನ್ನು ಬಿಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದರೆ ಕರವೇ ಗಜಸೇನ ಸಹಿಸೋದಿಲ್ಲ ಎಂದರು. ಮರಾಠಿಗರು ಕರ್ನಾಟಕದ ಅತಿಥಿಗಳು ಎಂಬ ಅರಿವಿನಿಂದ ಬೆಳಗಾವಿಯಲ್ಲಿ ಇರಬೇಕು. ಮರಾಠ ಸಂಸ್ಕೃತಿ, ಆಚಾರ ವಿಚಾರಗಳು ಇದ್ದರೆ ಮಹಾರಾಷ್ಟ್ರಕ್ಕೆ ಹೋಗಿ. ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡದಲ್ಲೇ ಮಾತನಾಡಬೇಕು. ಇಲ್ಲವಾದರೆ ಕರವೇ ಗಜಸೇನೆ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮನ ನೆಲ, ಸಂಗೊಳ್ಳಿ ರಾಯಣ್ಣನ ಪುಣ್ಯ ಭೂಮಿಯಾಗಿದೆ. ಇಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕು. ಮರಾಠಿಗರೇ ನಿಮ್ಮ ಭಾಷೆ ಪ್ರೇಮ ಇದ್ದರೆ ಮಹಾರಾಷ್ಟ್ರಕ್ಕೆ ತೆರಳಿ ಎಂದು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಮಾಳು ದುರ್ಗಣ್ಣವರ್, ಮಹಮ್ಮದ್ ಹುಸೇನ್ ಲೆಂಗ್ರೆ, ಶಹನೂರ್ ಗೋಲ್ಬಾವಿ, ಕಲ್ಮೇಶ್ ಅಮ್ಮಜವಗಳ್, ನರಸಿಂಹ ಗಾಣ್ಕರ್, ಫಯಾಜ್ ಕೊಯ್ಮುತ್ತೂರ್, ಉಮೇಶ್ ಪಾತ್ರೋಡ್, ಇನ್ನೂ ಅನೇಕ ಕರವೇ ಗಜಸೇನೆಯ ಹಿರಿಯರು, ಯುವಕರು ಹಾಗೂ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ವರದಿ ಶಾನೂರ್ ಗೋಲ್ಬಾಮಿ, ಸಂಪಾದಕರು ದಿಲೀಪ್ ದಾಶಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಸರ್ವೇ ಗಜಸೇನೆಗೆ ಕನ್ನಡ 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 ಅಯ್ಯಯ್ಯೋ 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 ಅನ್ಯಾಯ ಅನ್ಯಾಯ ಸರ್ವೇ ಗಜಸೇನೆಗೆ ಸರ್ವೇ ಗಜಸೇನೆಗೆ ಅನ್ಯಾಯ ಅನ್ಯಾಯ ಅಯ್ಯೋ ಅನ್ಯಾಯ 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 ಅಯ್ಯೋ ಅಯ್ಯೋ ಅನ್ಯಾಯ 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 ಅಯ್ಯಯ್ಯೋ ಅಯ್ಯಯ್ಯೋ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ 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 ಕರವೇ ಗಜಸೇನೆಗೆ ಜಯವಾಗಲಿ ಕರವೇ ಗಜಸೇನೆಗೆ ಜಯವಾಗಲಿ ಕರವೇ ಗಜಸೇನೆಗೆ ಜಯವಾಗಲಿ. ಬಂಧುಗಳೇ, ಕರ್ನಾಟಕ ರಕ್ಷಣಾ ವೇದಿಕೆ ಎಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಬಸ್ ನಿರ್ವಾಹಕ ಅಥವಾ ಕಂಡಕ್ಟರ್ನ ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕನ್ನಡ ವಿರೋಧಿಗಳು ಮತ್ತು ಮರಾಠಿಗಳು ಆತನ ಮೇಲೆ ಹಿಂಸಾತ್ಮಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಘಟನೆಯನ್ನು ನಾವು ಅತಿ ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಬಂಧುಗಳೇ, ಕರ್ನಾಟಕ ನಮ್ಮ ಕರ್ನಾಟಕದ ಹೃದಯ ಭಾಗ ಎಂದರೆ ಬೆಳಗಾವಿಯಲ್ಲಿ ಪದೇ ಪದೇ ಎಂಇಎಸ್ ಪುಂಡರು ಮತ್ತು ಕನ್ನಡ ವಿರೋಧಿಗಳು ಪದೇ ಪದೇ ನಮ್ಮನ್ನು ಕೆಣಕುತ್ತಿದ್ದಾರೆ. ಆ ಎಂಇಎಸ್ ಪುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಮಾತನ್ನು ನೀಡ್ತಾ ಇದ್ದೀವಿ. ಒಂದು ವೇಳೆ ನೀವು ಪದೇ ಪದೇ ನಮ್ಮನ್ನು ಜಗಳಕ್ಕೆ ಬರೋದೇ ಆದರೆ ಒಂದು ದಿನ ಫಿಕ್ಸ್ ಮಾಡಿರಿ. ನಾವು ನಮ್ಮ ಕನ್ನಡಿಗರ ಪರವಾಗಿ ನಿಂತು ಹೋರಾಟ ಮಾಡಲು ಎನಿ ಟೈಮ್ ಸಿದ್ಧರಾಗಿದ್ದೀವಿ. ಆ ಕಾರಣಕ್ಕಾಗಿ ಬಂಧುಗಳೇ, ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡೋದಾದ್ರೆ ಇರ್ರಿ, ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಟೆಗಳನ್ನು ಕಟ್ಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಎಲ್ಲೋ ಒಂದು ನಿಮ್ಮ ಮಹಾರಾಷ್ಟ್ರದ ಯಾವುದೋ ಒಂದು ಮೂಲೆಯಲ್ಲೂ ಕೊಂಪೆಯಲ್ಲಿಯೂ ನಮ್ಮ ಬಸ್ಗಳನ್ನು ತರಿವಿ. ಆ ಬಸ್ಗಳ ಕಂಡಕ್ಟರ್ಗೆ ಬಣ್ಣ ಹಚ್ಚೋದಾಗಿರ್ಬೋದು, ಹಾರ ಹಾಕೋದಾಗಿರ್ಬೋದು, ಇಂಥ ರಣ ಹಿಡಿತನ ಮಾಡಕ್ಕೆ ಹೋಗ್ಬೇಡ್ರಿ. ಆ ರಣ ಹಿಡಿತನ ಮಾಡೋದು ದೊಡ್ಡತನ ಅಲ್ಲ. ನಮ್ಮ ಮಹಾರಾಷ್ಟ್ರ ಬಸ್ ರಗಡ ಸಾಕಟ್ ಆಯ್ತು, ಅದನ್ನು ಬಂದ್ ಮಾಡೋದು ತಲುಪೋದು ದೊಡ್ಡತನ ಅಲ್ಲ. ನಾವು ಸಹೋದರತೆಯಿಂದ ಬಾಳಬೇಕು, ಸಹೋದರತೆಯಿಂದ ಬೆಳಿಬೇಕು. ಎಲ್ಲರೂ ನಮ್ಮವರ ತಗ್ಗಿಸಿಂದ ನಾವು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಒಂದೇ ಒಂದು ಮಾತು ಹೇಳ್ತೀವಿ, ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ಕರ್ನಾಟಕ ಎಲ್ಲ ಸಮಾಜದ ಜೊತೆಗೆ ಕನ್ನಡ ಭಾಷೆಯನ್ನು ಅಭಿಮಾನದ ಜೊತೆಗೆ ಎಲ್ಲರೂ
ಸಹೋದರತೆಯಿಂದ ಬಾಳಿ ಬದುಕೋಣ ಎಂದು ಮಾತಾಡುತ್ತಾ ಇದೇ ರೀತಿ ಒಂದು 2 ಮಾತನ್ನ ಅವಕಾಶ ಮಾಡುತ್ತೆ ಎಲ್ಲ ನನ್ನ ಕರಿವೆ ಬಂಧುಗಳಿಗೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳಿಗೆ ಹೊಂದಿಸಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಹೃದಯ ಭಾಗ ಎಂದರೆ ಬೆಳಗಾವಿಯಲ್ಲಿ ಪದೇ ಪದೇ MES ಪುಂಡರು ಮತ್ತು ಕನ್ನಡ ವಿರೋಧಿಗಳು ಪದೇ ಪದೇ ನಮ್ಮನ್ನು ಕೆಣಕುತ್ತಿದ್ದಾರೆ. ಆ MES ಪುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಒಂದು ವೇಳೆ ನೀವು ಪದೇ ಪದೇ ನಮ್ಮನ್ನು ಕಾಲ್ನಲ್ಲಿ ಜಗಳಕ್ಕೆ ಬರೋದಾದರೆ ಒಂದು ದಿನ ಫಿಕ್ಸ್ ಮಾಡ್ರಿ, ನಾವು ನಮ್ಮ ಕನ್ನಡಿಗರ ಪರವಾಗಿ ನಿಂತು ಹೋರಾಟ ಮಾಡಲು ಎನಿ ಟೈಮ್ ಸಿದ್ಧರಾಗಿದ್ದೀವಿ. ಆ ಕಾರಣಕ್ಕಾಗಿ ಬಂಧುಗಳೇ, ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ. ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡುವುದಾದರೆ ಇರಿ, ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಟೆಗಳನ್ನು ಕಟ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಏನೆಂದರೆ ಬೆಳಗಾವಿ ಬಾಳೆಕುಂದಿಯಲ್ಲಿ ಕನ್ನಡ ಮಾತನಾಡುವುದಕ್ಕೆ ಬೆಳಗಾವಿ ಭಾಗದ ಮರಾಠಿಗರು ಬಂದು ಪ್ರವಾಹನ ಮೇಲೆ ಮನಸ್ಸಿಚ್ಚೆ ಹಲ್ಲೆ ಮಾಡಿ ತನ್ನ ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗುವನ್ನು ಕಡೆಯಿಂದ ಮಹಾದೇವಪ್ಪ ಹುಕ್ಕೇರಿ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿದ ಮರಾಠಿಗರತನವನ್ನು ಕರ್ನಾಟಕ ರಾಷ್ಟ್ರ ದೃಷ್ಟಿಯಲ್ಲಿ ಅತಿ ತೀವ್ರವಾಗಿ ಖಂಡಿಸುತ್ತದೆ. MESನವರು ಪದೇ ಪದೇ ನಮ್ಮನ್ನು ಕೆಣಕಿ ನಮ್ಮ ತಾಳ್ಮೆಯನ್ನು ಪರಿಶೀಲಿಸುತ್ತಿದ್ದಾರೆ. ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಅವರ ಗಂಟು ಮುಟ್ಟೆ ಕಟ್ಟಿಸಿ ಬರೋದಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ನಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದು ನಮ್ಮ ಶಕ್ತಿ ಕನ್ನಡಿಗರ ಬದುಕನ್ನು ಕಸಿದುಕೊಳ್ಳಬಾರದು ಎಂಬ ಉದ್ದೇಶದಿಂದ ನಮ್ಮದಾಗಿದೆ. ಅಲ್ಲಿಯ ಕನ್ನಡಿಗರು ಅಲ್ಲಿಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಲ್ಲಿಯ ಭಾಷಾಭಿಮಾನಕ್ಕೆ ಬದ್ಧರಾಗಿದ್ದಾರೆ. ಆದರೆ ಇಲ್ಲಿ ಗಡಿ ಭಾಗದ ಮರಾಠಿ ಪುಂಡರು ತಮ್ಮ ಬೇಳೆ ಬೇಯಿಸುವುದಕ್ಕೋಸ್ಕರ ಪದೇ ಪದೇ ನಮ್ಮ ಮೇಲೆ ಆಕ್ರಮಿಸುತ್ತಿದ್ದಾರೆ. ತಮ್ಮ ರಾಜಕೀಯ ಸೇವೆಗೋಸ್ಕರ ಈ ಹಿಂದೆ ಮರಾಠಿಗರನ್ನ